ಬಟ್ ಯು ಥಿಂಕ್ ಮೂವೀಸ್ ಇಂದನೂ ಅಫೆಕ್ಟ್ ಆಗುತ್ತೆ ಈ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಒಂದೊಂದ್ಸರಿ ಗ್ಲೋರಿಫೈ ಮಾಡ್ಬಿಡ್ತಾರೆ. ಸರ್ ಮೂವೀಸಲ್ಲಿ ಒಳ್ಳೇದು ತೋರಿಸ್ತಾರಲ್ಲ, ಅದನ್ನ ಯಾಕೆ ನೋಡಲ್ಲ? ಈಗ ರಾಜ್ಕುಮಾರ್ ಫಿಲ್ಮು ನೀವು ಬಂಗಾರದ ಮನುಷ್ಯ ನೋಡಿದರೆ ನಾವು ಎಲ್ಲ ಬಿಟ್ಟು ಬಂದು ಕೃಷಿ ಮಾಡೋಣ ಅನಿಸುತ್ತೆ. ಪುಷ್ಪ 2 ಅಲ್ಲಿ ಅವ್ನು ಸ್ಮಗ್ಲರ್ ಆಗಿದ್ದ, ನಾನು ಸ್ಮಗ್ಲರ್ ಆಗ್ತೀನಿ ಅಂತ ಮೋಟಿವೇಟ್ ಆಗ್ತೀನಿ ಅಂತಂದರೆ, ಅದೇ ಅಲ್ಲು ಅರ್ಜುನ್ ಅಲ್ಲ ವೈಕುಂಠಪುರಮಲ್ಲೂ ಅದರಲ್ಲಿ ಆ್ಯಸ್ ಎ ಗುಡ್ ಸನ್, ಆ್ಯಸ್ ಎ ಗುಡ್ ಯೂತ್, ಹೌ ಕ್ಯಾನ್ ಐ ಬಿಹೇವ್ ಅನ್ನುವಂಥದ್ದು ಹೇಳ್ತಾರೆ. ನಮ್ಮ ಪುನೀತ್ ರಾಜ್ಕುಮಾರ್, ಶಿವರಾಜ್ ಕುಮಾರ್ ಅವ್ರ ಫಿಲಮ್ಗಳಲ್ಲಿ ಎಲ್ಲ ಒಳ್ಳೆ ಸಂದೇಶನೇ ಇರೋದು. ಎಷ್ಟೋ ಸರಿ ಹೆಂಗಾಗಿದೆ, ಒಳ್ಳೊಳ್ಳೆ ಸಂದೇಶ ಇರೋವಂಥ ಪಿಕ್ಚರ್ಗಳು ಹಿಟ್ಟಾಗೋದೇ ಕಮ್ಮಿ. ಎಂಟರ್ಟೈನ್ಮೆಂಟು ಎಲ್ಲರಿಗೂ ಅವ್ರದ್ದೇ ಲೈಫಲ್ಲಿ ಸಂಘರ್ಷ ಇರುತ್ತೆ, ಸ್ಟ್ರೆಸ್ ಇರುತ್ತೆ. ಹೋಗಿ 2-2.5 ಗಂಟೆ ಸಿನಿಮಾ ನೋಡ್ಕೊಂಡು ಬರಬೇಕು ಅನ್ನೋದು ಇರುತ್ತೆ. ಸೊ ಹಂಗೆ ಸಿನಿಮಾ ಥರ ನೋಡಿ, ಯಾವುದೋ ಒಂದು ಎಂಟರ್ಟೈನ್ಮೆಂಟ್ ಥರ ನೋಡಿ. ನಾನು ಅದನ್ನೇ ಹೇಳೋದು, ನಿಮಗೆ ಯಾರೋ ಫಿಲ್ಮ್ ಸ್ಟಾರೋ ಅಥವಾ ಯಾರೋ IAS IPS ಆಫೀಸರೋ ಅಥವಾ ಯಾರೋ ದೊಡ್ಡ ನಾಯಕರು ಉದಾಹರಣೆ ಆಗೋದು ನಂತರ. ಅದು ನಿಮ್ಮ ಮನೆ ಸುತ್ತಮುತ್ತನೇ ನಿಮಗೆ ಉದಾಹರಣೆಗಳು ಸಿಗ್ತಾರೆ, ನಿಮ್ಮ ಮನೆಗಳಲ್ಲೇ ಉದಾಹರಣೆ ಸಿಗ್ತಾರೆ, ನಿಮ್ಮ ತಂದೆ ತಾಯಿಗಳೇ ನಿಮಗೆ ಉದಾಹರಣೆಗಳಾಗ್ಬೋದು.